ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಬನ್ನಿ, ಇವತ್ತೊಂದು ಸ್ಪೆಷಲ್ ಅಡುಗೆ ತೋರಿಸ್ತೀನಿ. ಏನಪ್ಪ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಬನ್ನಿ, ದಿಢೀರಾಗಿ ಮಾಡುವಂತಹ ಒಂದು ಸಾರು ತೋರಿಸ್ತೀನಿ. ಅದು ಯಾವುದ್ರಲ್ಲಿ ಗೊತ್ತಾ ನಿಮಗೆ? ನೀವು ಎಲ್ಲೂ ಕೇಳಿರೋಕ್ಕೆ ಸಾಧ್ಯ ಇಲ್ಲ. ಅಕ್ಕಿ ತೊಳೆದ ನೀರಲ್ಲಿ ಮಾಡುವಂತಹ ಸಾರು. ನಾವು ಅನ್ನ ಮಾಡೋ ಮೊದಲು ಅಕ್ಕಿನ ತೊಳಿತೀವಲ್ವ ಚೆನ್ನಾಗಿ, ಆ ತೊಳೆದ ನೀರನ್ನು ತೆಗೆದಿಟ್ಕೊಂಡು ಮಾಡುವಂಥ ಸಾರು. ಅಯ್ಯೋ, ಎಲ್ಲ ಅಕ್ಕಿಲಿ ಬರೀ ಕೆಮಿಕಲ್ಲೇ ಇರುತ್ತೆ, ಅದೊಂದು ತಿಂದು ಏನು ಮಾಡೋಕ್ಕಾಗತ್ತೆ ಅಂತ ನೀವು ಕೇಳ್ಬೋದು. ಆದರೆ ಖಂಡಿತಕ್ಕೂ ಇಲ್ಲ. ನಾನು ಉಪಯೋಗಿಸ್ತಾ ಇರೋದು ಆರ್ಗ್ಯಾನಿಕ್ ಅಕ್ಕಿ, ನಮ್ಮ ಊರಲ್ಲಿ ಬೆಳೆದಿರುವಂತಹ ಅಕ್ಕಿನ ತಗೊಂಡು ಬಂದಿರ್ತೇನೆ. ಅದಕ್ಕೆ ಯಾವ ಪೆಸ್ಟಿಸೈಡು ಹಾಕಿರುವುದಿಲ್ಲ. ಪ್ಯೂರಾಗಿ ಬೆಳೆದಿರುವಂತಹ ಸಾವಯವ ಅಕ್ಕಿ ಅದು. ಅದರ 2 ಸಲ ತೊಳೆದ ನೀರನ್ನು ನಾವು ಚೆಲ್ತೇವೆ. 3ನೇ ಸಲ ತೊಳೆದ ನೀರನ್ನು ತೆಗೆದಿಟ್ಕೊಂಡು ಸಾರು ಮಾಡುವಂತಹ ವಿಧಾನ ಇದು. ಬರೀ 3 ನಿಮಿಷದಲ್ಲಿ ನೀವು ಸಾರು ಮಾಡಿ ಬಿಡ್ಬೋದು. ಗೊತ್ತಾ ನಿಮಗೆ? ಎಷ್ಟು ನೀವು ಎಲ್ಲರೂ ಹೋಗಿ ಬರ್ತೀರಿ, ಅನ್ನ ಮಾಡೋಕ್ಕೆ ಅಕ್ಕಿ ತೊಳಿತೀರಲ್ಲ, ಆವಾಗ ಈ ಕಡೆ ಅಕ್ಕಿ ಬೇಯಕ್ಕಿಡುವಾಗ ಅದರ ನೀರನ್ನು ತೆಗೆದಿಟ್ಕೊಂಡು ಅನ್ನ ಆಗೋದ್ರೊಳಗೆ ಸಾರು ಆಗಿಬಿಡತ್ತೆ. ಅಂಥ ಸ್ಪೆಷಲ್ ಸಾರಿದು. ಆರೋಗ್ಯಕ್ಕೂ ಒಳ್ಳೆಯದು. ಅಂಗಡಿಯ ಅಕ್ಕಿ ಅಲ್ಲ, ಕೆಮಿಕಲ್ ಸೇರಿಸಿರುವಂಥ ಅಕ್ಕಿ ಅಲ್ಲ. ಕೇಳ್ಕೊಂಡು ಬಿಡಿ, ಮತ್ತು ಅದನ್ನೇ ಕಮೆಂಟ್ ಮಾಡ್ತಾ ಇರ್ತೀರಿ. ಅದು ತಿಂದರೆ ನಾವು ಹೇಗೆ ಆರೋಗ್ಯ ಸರಿ ಇರೋಕ್ಕೆ ಸಾಧ್ಯ, ಹಾಗೆ ಹೀಗೆ ಅಂತ ಕೇಳ್ತೀರಿ. ನನಗೂ ಅದ್ರ ಬಗ್ಗೆ ಕಾಳಜಿ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಮಾಡ್ತಾ ಇರೋದು ಸಾವಯವ ಅಕ್ಕಿ. ಎಷ್ಟೋ ಜನ ನೀವೇ ಬೆಳೀತೀರಲ್ವಾ, ಸಾವಯವ ಅಕ್ಕಿ ಬೆಳೆದಿರ್ತೀರಿ. ಅದನ್ನು ಅನ್ನ ಮಾಡುವಾಗ ತೊಳೆದ ನೀರಲ್ಲಿ ಮಾಡುವಂತಹ ಸಾರಿದು. ಬನ್ನಿ, ಅದಕ್ಕೆ ಏನೇನು ಬೇಕಂತ ನಾನು ತೋರಿಸ್ತೀನಿ. ವಿಡಿಯೋ ಸ್ವಲ್ಪ ಉದ್ದ ಆಗತ್ತೆ, ಯಾಕಂದರೆ ತೋರಿಸ್ತಾ ಇರ್ತೀನಿ. ಸಾರು ಮಾಡೋಕ್ಕೆ ಬೇಕಾಗೋದು 3 ನಿಮಿಷ. ನಾನು ಬಾಯಲ್ಲಿ ವಿವರಣೆ ಕೊಟ್ಕೊಂಡು ನಿಮ್ಮೊಟ್ಟಿಗೆ ಆರಾಮದಲ್ಲಿ ಮಾತಾಡ್ಕೊಂಡು ಹೇಳ್ತೀನಲ್ವ, ಹಾಗಾಗಿ ವಿಡಿಯೋ ಒಂದು 8-10 ನಿಮಿಷ ಆಗತ್ತೆ. 8-10 ನಿಮಿಷ ನಿನ್ನ ವಿಡಿಯೋನೇ ಇದೆ, 3 ನಿಮಿಷಕ್ಕೆ ಸಾರು ಹೆಂಗಾಯಿತು ಅಂತ ಕಮೆಂಟ್ ಮಾಡೋರು ಇದೀರಿ, ಗೊತ್ತು ನನಗೆ. ಗೊತ್ತಿರೋ ವಿಷಯ ನಿಮಗೆ ಹೇಳಬೇಕನ್ನೋದೇ ನನ್ನೊಂದು ಆಸೆ. ಅದಕ್ಕೆ ನಾನು ಏನು ಮಾಡ್ತೀನೋ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ. ಬನ್ನಿ, ಈಗ ನಾವು ಹೋಗಿ ಬಡ 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 ಅಂತ ಫಾಸ್ಟಾಗಿ ಸಾರು ಮಾಡ್ಕೊಂಡು ಬರೋಣ. ನಿಮಗೂ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಅಕ್ಕಿ ತಗೊಂಡೆ. ಇದು ನಾವು ಊರಿನ ತಂದಿರುವಂತಹ ಅಕ್ಕಿ, ಏನು ಕೆಮಿಕಲ್ ಹಾಕದೇ ಇರುವಂತಹ ಅಕ್ಕಿ. ಇದನ್ನು ನಾನೀಗ ತೊಳ್ಕೊಳ್ತೀನಿ. ಎರಡು ಸಲ ಸಾದಾ ನೀರಲ್ಲಿ ತೊಳೆದೆ. ಈಗ ಇದು ಫಿಲ್ಟರ್ ನೀರು ಹಾಕಿ ನೋಡಿ, ಫಿಲ್ಟರ್ ನೀರು ಹಾಕಿ ಅಕ್ಕಿ ತೊಳೆದೆ. ಈ ನೀರನ್ನು ನಾನೀಗ ಈ ಪಾತ್ರೆಗೆ ನೋಡಿ, ಈ ಪಾತ್ರೆಗೆ ಬರು ಮಾಡಿಕೊಂಡೆ. ನೋಡಿದ್ರಲ್ವ, ಇದು ಅಕ್ಕಿ ತೊಳೆದಂತಹ ನೀರು. ಇನ್ನೂ ಒಂದ್ಸಲ ನಾನು ತೊಳ್ಕೊಂಡು ಆ ನೀರನ್ನು ತಗೊಳ್ತೀನಿ. ಒಳ್ಳೆ ನೀರೇ ಹಾಕಬೇಕು. ಅಡುಗೆಗೆಲ್ಲ ಉಪಯೋಗಿಸುವಂತಹ ನಾನು ಫಿಲ್ಟರ್ ನೀರನ್ನೇ ಹಾಕಿದ್ದೀನಿ. ಈ ನೀರನ್ನು ನೀವು 1 ಸಲ ಬೇಕಿದ್ರೆ ತೊಗೊಳ್ಬೋದು, 2 ಸಲ ಬೇಕಿದ್ರೆ ತೊಗೊಳ್ಬೋದು. ಇಷ್ಟು ನೀವು ರೆಡಿ ಮಾಡಿ ಇಟ್ಕೊಂಡ್ರಿ ಅಂದರೆ, ಅಕ್ಕಿ ತೊಳೆದು ನೀರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರಿ ಅಂದರೆ ಎಷ್ಟು ಫಾಸ್ಟಾಗಿ ಸಾರು ಮಾಡ್ಬೋದು ಗೊತ್ತಾ? ತೋರಿಸ್ತೀನಿ ನಾನು ನಿಮಗೆ. ಇದು ಅಕ್ಕಿ ತೊಳೆದ ನೀರು ಒಂದು ಕಡೆ ಇಟ್ಕೊಂಡೆ ನಾನು. ಬನ್ನಿ, ನಿಮಗೆ ಏನೇನು ಐಟಮ್ಸ್ ಬೇಕಿದ್ದಕ್ಕೆ ನಾನು ತೋರಿಸ್ತೀನಿ. 2 ಚಿಕ್ಕ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಶುಂಠಿ ಮತ್ತು ಸ್ವಲ್ಪ ತೆಂಗಿನಕಾಯಿ. ಅದರ ಜೊತೆಗೆ ಒಂದು 15 ಕಾಳುಮೆಣಸು, ಒಂದು ಸಣ್ಣ ಚಮಚ, ಅರ್ಧ ಚಮಚದಷ್ಟು ಜೀರಿಗೆ. ಇಷ್ಟು ತೊಗೊಂಡಿದ್ದೀನಿ ನಾನು. ಬನ್ನಿ, ಈಗ ನಾವು ಪಟ 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 ಹೇಗೆ ಮಾಡೋದು ನಾನು ತೋರಿಸ್ತೀನಿ. ಅಕ್ಕಿ ತೊಳೆದ ನೀರನ್ನು ಗ್ಯಾಸ್ ಮೇಲಿಟ್ಟು ಗ್ಯಾಸ್ ಹಚ್ಚಿದೆ. ಅದು ಬಿಸಿಯಾಗಕ್ಕೆ ಬಿಡೋಣ. ಈಗ ಗಂಟೆ ತೋರಿಸ್ತೀನಿ. 10 ಗಂಟೆ 25 ನಿಮಿಷ ಆಯಿತು. ಇದಕ್ಕೆ ನಾನೀಗ ಟೊಮೆಟೊ ಹಾಕಿದೆ, ಹಸಿಮೆಣಸಿನ್ಕಾಯಿ ಹಾಕಿದೆ, ಶುಂಠಿ ಹಾಕಿದೆ, 3-4 ಕರಿಬೇವು ಸೊಪ್ಪನ್ನು ನೋಡಿ ಕಟ್ ಮಾಡಿ ಅದಕ್ಕೆ ಹಾಕಿದೆ. ಹಾಗೆ ಈಗ ನಾನು ಅದು ಕುದೀತಾ ಇರಲಿ ಅಷ್ಟೊತ್ತಿಗೆ ನಾನು ಒಂದು ಚಿಕ್ಕ ಮಸಾಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಬೇಕು. ತೋರಿಸ್ತೀನಿ ನಿಮಗೆ. ಒಂದು 4-5 ಸಣ್ಣ ಪೀಸು ತೆಂಗಿನಕಾಯಿ ಹಾಕಿದೆ. ಹಾಗೆ ಕಾಳುಮೆಣಸು, ಜೀರಿಗೆ ತೊಗೊಂಡು ಇಟ್ಕೊಂಡಿದ್ದೀವಲ್ವಾ, ಇದನ್ನು ಮಿಕ್ಸಿ ಜಾರಿಗೆ ಹಾಕಿದೆ ಹಸಿಯಾಗಿ. ಅದನ್ನೀಗ ನಾವು ನೈಸಾಗಿ ರುಬ್ಕೊಂಡು ಬರೋಣ. ನಾನೀಗ ಚೂರು ತೆಂಗಿನಕಾಯಿಯನ್ನು ಕಾಳುಮೆಣಸು ಮತ್ತು ಜೀರಿಗೆ ಒಟ್ಟಿಗೆ ರುಬ್ಕೊಂಡು ಬಂದೆ. ನಮಗೆ ಬೇಕಾಗೋದು ಬರೀ ಸಾರು ಕುದಿಯಕ್ಕದು ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಮಾತ್ರ. ಕುದಿ ಬರಲೇಬೇಕಲ್ವಾ, ಕುದಿ ಬರದೆ ಯಾವುದೂ ಆಗಲ್ಲ. ಈಗ ಸ್ವಲ್ಪ ನಾನು ಅರಿಶಿನ ಪುಡಿ ಹಾಕ್ತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ. ಸ್ವಲ್ಪನೇ ಸ್ವಲ್ಪ ಬೆಲ್ಲ ಸೇರಿಸ್ತೀನಿ. ನಾವು ಎಲ್ಲ ಅಡುಗೆಗೂ ಸ್ವಲ್ಪ ಬೆಲ್ಲ ಹಾಕ್ತೇವೆ. ಬೇಡ ಅಂದವರು ಬೆಲ್ಲನ್ನು
ಬಿಟ್ಬಿಡ್ಬೋದು. ನನಗೆ ಸಾರು ಮಾಡೋಕ್ಕೆ ಬೇಕಾಗೋದು ಬರೀ ಅದು ಕುದಿಯೋಕ್ಕೆ ಎಷ್ಟು ಟೈಮ್ ಬೇಕೋ ಅಷ್ಟು ಟೈಮ್ ಮಾತ್ರ. ನೋಡಿ ಈಗ ಕುದಿಯೋಕ್ಕೆ ಶುರು ಆಯ್ತಲ್ಲ. ನಾವು ಈ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀವಲ್ವ, ಇದನ್ನು ಮಸಾಲೆನೇ ಹಾಕಿನೂ ಬಿಡ್ಬೋದು, ಇಲ್ಲ ಅಂದರೆ ಹೀಗೆ ಹಿಂಡಿ ಬಿಟ್ಟು ನೀವು ಅದರ ಹಾಲನ್ನು ಬೇಕಿದ್ರೂ ಹಾಕ್ಬೋದು, ನಿಮ್ಮ ಇಷ್ಟ. ಇಸ್ ರುಬ್ಬಿದ್ರೆ ಹಾಗೆ ಹಾಕಿಬಿಡ್ಬೋದು. ಇದೊಂದು ಕುದಿ ಬಂದುಬಿಟ್ರೆ ನೋಡಿ ಫ್ರೆಂಡ್ಸ್, ಇನ್ನೊಂದು ಕುದಿ ಬರಬೇಕಿದು. ಕಾಯಿ ಹಾಕಿದ ಮೇಲೆ ನಾವು ತೆಂಗಿನಕಾಯಿ ರುಬ್ಬಿ ಹಾಕಿದ್ದೀವಲ್ಲ, ಸಾರು ಚೆನ್ನಾಗಿ ಕುದಿತಾ ಇದೆ. ನಾನೀಗ ಗ್ಯಾಸ್ ಆಫ್ ಮಾಡ್ತೀನಿ. ಈಗ 10:30ಕ್ಕೆ ಸಾರು ರೆಡಿ ಆಯಿತು ನಮ್ಮದು. ಒಗ್ಗರಣೆ ಒಂದೇ ಬಾಕಿ. ಈಗ ನೋಡಿ, ಒಂದು ಚಿಕ್ಕ ಚಮಚ, ಅರ್ಧ ಚಮಚ ತುಪ್ಪ ಹಾಕಿದೆ ನಾನು, ಉದ್ದಿನಬೇಳೆ ಹಾಕಿದೆ, ಸಾಸಿವೆ ಹಾಕಿದೆ, ನೋಡಿ ಜೀರಿಗೆ ಹಾಕಿದೆ, ಚಟಪಟ ಅನ್ನುವಾಗ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ತೀನಿ, ಸೇರಿಸ್ತೀನಿ. ಹಾಗೆಯೇ ಸ್ವಲ್ಪ ಇಂಗಂತೂ ತುಂಬ ಫ್ಲೇವರ್ ಕೊಡುತ್ತಲ್ವಾ, ಆಮೇಲೆ ಜೀರ್ಣಕ್ಕೂ ತುಂಬ ಒಳ್ಳೆಯದು ಇಂಗು. ಒಗ್ಗರಣೆ ಆಫ್ ಮಾಡ್ತೀನಿ. ಈಗ ಆಫ್ ಮಾಡಿದ ಒಗ್ಗರಣೆನ ನೋಡಿ ಸಾರಿಗೆ ಹಾಕಿ ಮೇಲಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ ಬಿಟ್ರೆ ಅಕ್ಕಿ ತೊಳೆದ ನೀರಿನ ಸಾರು ರೆಡಿ. ಇಷ್ಟ ಆಗುವವರು ಕೊನೆಯಲ್ಲಿ ಲಿಂಬೆಹಣ್ಣಿನ ರಸನ್ನ ಸೇರಿಸ್ಕೊಳ್ಳಿ, ರುಚಿಯಾಗತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಅಕ್ಕಿ ತೊಳೆದ ನೀರಿಂದನೂ ಸಾರು ಮಾಡ್ತಾರೆ. ಗೊತ್ತಿದೆಯಾ ನಿಮಗೆ? ಮಲೆನಾಡಲ್ಲಿ, ಯಾಕಂದರೆ ಅಲ್ಲಿ ಅಕ್ಕಿ ಬೆಳೀತಾರಲ್ವಾ, ಚೆನ್ನಾಗಿರೋ ಅಕ್ಕಿ, ಅವರ ಜಮೀನಲ್ಲಿ ಅವರು ಕೆಮಿಕಲ್ ಜಾಸ್ತಿ ಯೂಸ್ ಮಾಡದೆ ಬೆಳ್ಕೊಂಡಿರ್ತಾರೆ. ಹಾಗಾಗಿ ನಮ್ಮ ಮನೆಯಲ್ಲಿ, ನಮ್ಮ ಅತ್ತೆ ಮನೆಯಲ್ಲಿ ಇದನ್ನು ಮಾಡ್ತಾ ಇರ್ತಿದ್ವಿ ಮುಂಚಿಂದನೂ. 36 ವರ್ಷದಿಂದನೂ ನಾನು ಇದನ್ನು ನೋಡಿದ್ದೀನಿ. ನಾವು ಊಟ ಮಾಡ್ತೀವಿ, ಮಾಡ್ಕೊಳ್ತೀವಿ. ಅಕ್ಕಿ ತೊಳೆದ ನೀರಿರುತ್ತಲ್ವಾ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಪೆಸ್ಟಿಸೈಡ್ ಏನು ಸ್ಪ್ರೇ ಮಾಡದೇ ಇರುವಂತಹ ಅಕ್ಕಿಲಿ ಈ ಥರದ ನೀರಿಂದ ಅಡುಗೆ ಮಾಡಿದರೆ ಅದು ತುಂಬ ತಂಪು, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆಯುರ್ವೇದಿಕ್ಕಲ್ಲೂ ನಿಮಗೆ ತುಂಬ ಔಷಧಿಗಳನ್ನು ಅಕ್ಕಿ ತೊಳೆದ ನೀರೊಟ್ಟಿಗೆ ತಗೊಳಕ್ಕೆ ಹೇಳ್ತಾರೆ. ಈಗದ ಅಕ್ಕಿ ತೊಳೆದ ನೀರಲ್ಲಿ ಬಿಡಿ ಎಲ್ಲ ವಿಷ ಇರುತ್ತೆ, ಅದನ್ನು ಮಾಡೋಕ್ಕಾಗಲ್ಲ. ಎಲ್ಲಿ ಸಾವಯವ ಅಕ್ಕಿ ಬೆಳಿತೀರೋ ಅಥವಾ ನೀವು 1-2 kg ಸಾವಯವ ಅಕ್ಕಿ ತಗೊಂಡು ಈ ಥರ ಸಾರು ಮಾಡಿ ನೋಡಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾವಂತೂ ಆವಾಗವಾಗ ಮಾಡ್ತಾ ಇರ್ತೇವೆ ಅಂತ ಹೇಳ್ತಾ ಸಿಗೋಣ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು? ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಎಲ್ಲರಿಗೂ ನಮಸ್ತೆ.